ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಕರ್ನಾಟಕ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ ಅಂತೇಳಿ ಪ್ರಶ್ನೆನ ಮಾಡಿದ್ದಾರೆ. ಗ್ಯಾರಂಟಿ ವಿಚಾರವಾಗಿ ಮೊನ್ನೆಯಷ್ಟೇ ರಂಭಾಪುರಿ ಶ್ರೀಗಳು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಆಗಬೇಕು, ಗ್ಯಾರಂಟಿಯಿಂದಾಗಿ ಜನ ಸೋಮಾರಿಗಳಾಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ ಅಂತ ಒಂದು ವಿಚಾರ ಪ್ರಶ್ನೆಗಳಿಗೆ ಕಾರಣವಾಗ್ತಾರೆ. ರಾಯರೆಡ್ಡಿ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಅಣ್ಣಾಮಲೈ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಅಣ್ಣಾಮಲೈ ಅವರು ಮಾತನಾಡಿದ್ದಾರೆ. ನೀವು ಕೊಡಿ, ರೋಡು ಕೊಡಿ, the freebies alone in our country, it is more than 11,000 lakh crore. Freebies alone. In Karnataka, right now I'm seeing in the TV, one MLA going and saying, road beka, neer beka, neeve decide mad. Nammali duddilla. I'm seeing this in TV. There's an MLA who is saying, neeve decide madappa, now duddilla, ನೀವು ಫ್ರೀ ಹೇಳಿದಿರಾ, ಫ್ರೀ ಕೊಟ್ಬಿಟ್ಟಿದೀವಿ. ಈ ಫ್ರೀಯೂ ಬೇಕು, ರೋಡು ಬೇಕನ ಆಗಲ್ಲ ಸ್ವಾಮಿ. ರೋಡ್ಗೆ ಫ್ರೀ ಬೇಕು. We are seeing all this kind of people speaking all this nonsense. But who will ask them? ಸರ್, ತಾವೇ ಪ್ರಾಮಿಸ್ ಮಾಡಿದಿರಾ, ನಾವು ಯಾರು ಬಂದು ಫ್ರೀ ಬಿ ಕೊಡಿ ಹೇಳಿಲ್ಲ, ನೀವೇ ಕೊಟ್ಟಿದ್ದೀನಿ ಹೇಳಿದಿರಾ. ನೀವು ಕೊಡಿ, ರೋಡು ಕೊಡಿ, ನಮಗೆ ಹಾಸ್ಪಿಟಲ್ ಕೊಡಿ, ಹೆಲ್ತ್ ಕೊಡಿ. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಕರ್ನಾಟಕ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ ಅಂತೇಳಿ ಪ್ರಶ್ನೆನ ಮಾಡಿದ್ದಾರೆ. ಗ್ಯಾರಂಟಿ ವಿಚಾರವಾಗಿ ಮೊನ್ನೆಯಷ್ಟೇ ರಂಭಾಪುರಿ ಶ್ರೀಗಳು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಆಗಬೇಕು, ಗ್ಯಾರಂಟಿಯಿಂದಾಗಿ ಜನ ಸೋಮಾರಿಗಳಾಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ ಅಂತ ಒಂದು ವಿಚಾರ ಪ್ರಶ್ನೆಗಳಿಗೆ ಕಾರಣವಾಗ್ತಾರೆ. ರಾಯರೆಡ್ಡಿ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಅಣ್ಣಾಮಲೈ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಅಣ್ಣಾಮಲೈ ಅವರು ಮಾತನಾಡಿದ್ದಾರೆ. ನೀವು ಕೊಡಿ, ರೋಡು ಕೊಡಿ, the freebies alone in our country, it is more than 11,000 lakh crore. Freebies alone. In Karnataka, right now I'm seeing in the TV, one MLA going and saying, road beka, neer beka, neeve decide mad. Nammali duddilla. I'm seeing this in TV. There's an MLA who is saying, ನೀವು ಡಿಸೈಡ್ ಮಾಡಪ್ಪ, ನಾವು ದುಡ್ಡಿಲ್ಲ, ನೀವು ಫ್ರೀ ಹೇಳಿದಿರಾ, ಫ್ರೀ ಕೊಟ್ಬಿಟ್ಟಿದೀವಿ. ಈ ಫ್ರೀಯೂ ಬೇಕು, ರೋಡು ಬೇಕನ ಆಗಲ್ಲ ಸ್ವಾಮಿ. ರೋಡ್ಗೆ ಫ್ರೀ ಬೇಕು. We are seeing all this kind of people speaking all this nonsense. But who will ask them? ಸರ್, ತಾವೇ ಪ್ರಾಮಿಸ್ ಮಾಡಿದಿರಾ, ನಾವು ಯಾರು ಬಂದು ಫ್ರೀ ಬಿ ಕೊಡಿ ಹೇಳಿಲ್ಲ, ನೀವೇ ಕೊಟ್ಟಿದ್ದೀನಿ ಹೇಳಿದಿರಾ. ನೀವು ಕೊಡಿ, ರೋಡು ಕೊಡಿ, ನಮಗೆ ಹಾಸ್ಪಿಟಲ್ ಕೊಡಿ, ಹೆಲ್ತ್ ಕೊಡಿ. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಕರ್ನಾಟಕ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ ಅಂತೇಳಿ ಪ್ರಶ್ನೆನ ಮಾಡಿದ್ದಾರೆ. ಗ್ಯಾರಂಟಿ ವಿಚಾರವಾಗಿ ಮೊನ್ನೆಯಷ್ಟೇ ರಂಭಾಪುರಿ ಶ್ರೀಗಳು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಆಗಬೇಕು, ಗ್ಯಾರಂಟಿಯಿಂದಾಗಿ ಜನ ಸೋಮಾರಿಗಳಾಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ ಅಂತ ಒಂದು ವಿಚಾರ ಪ್ರಶ್ನೆಗಳಿಗೆ ಕಾರಣವಾಗ್ತಾರೆ. ರಾಯರೆಡ್ಡಿ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಅಣ್ಣಾಮಲೈ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಅಣ್ಣಾಮಲೈ ಅವರು ಮಾತನಾಡಿದ್ದಾರೆ. ನೀವು ಕೊಡಿ, ರೋಡು ಕೊಡಿ, the freebies alone in our country, it is more than 11,000 lakh crore. Freebies alone. In Karnataka, right now I'm seeing in the TV, one MLA going and saying, road beka, neer beka, neeve decide mad. Nammali duddilla. I'm seeing this in TV. There's an MLA who is saying, ನೀವು ಡಿಸೈಡ್ ಮಾಡಪ್ಪ, ನಾವು ದುಡ್ಡಿಲ್ಲ, ನೀವು ಫ್ರೀ ಹೇಳಿದಿರಾ, ಫ್ರೀ ಕೊಟ್ಬಿಟ್ಟಿದೀವಿ. ಈ ಫ್ರೀಯೂ ಬೇಕು, ರೋಡು ಬೇಕನ ಆಗಲ್ಲ ಸ್ವಾಮಿ. ರೋಡ್ಗೆ ಫ್ರೀ ಬೇಕು. We are seeing all this kind of people speaking all this nonsense. But who will ask them? ಸರ್, ತಾವೇ ಪ್ರಾಮಿಸ್ ಮಾಡಿದಿರಾ, ನಾವು ಯಾರು ಬಂದು ಫ್ರೀ ಬಿ ಕೊಡಿ ಹೇಳಿಲ್ಲ, ನೀವೇ ಕೊಟ್ಟಿದ್ದೀನಿ ಹೇಳಿದಿರಾ. ನೀವು ಕೊಡಿ, ರೋಡು ಕೊಡಿ, ನಮಗೆ ಹಾಸ್ಪಿಟಲ್ ಕೊಡಿ, ಹೆಲ್ತ್ ಕೊಡಿ. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಕರ್ನಾಟಕ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ ಅಂತೇಳಿ ಪ್ರಶ್ನೆನ ಮಾಡಿದ್ದಾರೆ. ಗ್ಯಾರಂಟಿ ವಿಚಾರವಾಗಿ ಮೊನ್ನೆಯಷ್ಟೇ ರಂಭಾಪುರಿ ಶ್ರೀಗಳು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಆಗಬೇಕು, ಗ್ಯಾರಂಟಿಯಿಂದಾಗಿ ಜನ ಸೋಮಾರಿಗಳಾಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ ಅಂತ ಒಂದು ವಿಚಾರ ಪ್ರಶ್ನೆಗಳಿಗೆ ಕಾರಣವಾಗ್ತಾರೆ. ರಾಯರೆಡ್ಡಿ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಅಣ್ಣಾಮಲೈ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ
ಈ ಹೇಳಿಕೆಯನ್ನ ಕೂಡಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಅಣ್ಣಾಮಲೈ ಅವರು ಮಾತನಾಡಿದ್ದಾರೆ. ನೀವು ಕೊಡಿ, ರೋಡು ಕೊಡಿ, the freebies alone in our country, it is more than 11,000 lakh crore. Freebies alone. In Karnataka, right now, I'm seeing in the TV, one MLA going and saying, road beka, neer beka, neeve decide mad. Namali duddilla. I'm seeing this in TV. There's an MLA who is saying, neeve decide madappa, now duddilla, ನೀವು free ಹೇಳಿದಿರಾ, free ಕೊಟ್ಬಿಟ್ಟಿದೀವಿ. ಈ ಫ್ರೀಯೂ ಬೇಕು, ರೋಡು ಬೇಕನ ಆಗಲ್ಲ ಸ್ವಾಮಿ. ರೋಡ್ ಬೇಕು ಅನ್ನೋದು ಫ್ರೀ ಬೇಕು. We are seeing all this kind of people speaking all this nonsense. But who will ask them? Sir, ತಾವೇ ಪ್ರಾಮಿಸ್ ಮಾಡಿದಿರಾ, ನಾವು ಯಾರು ಬಂದು ಫ್ರೀ ಬಿ ಕೊಡಿ ಹೇಳಿಲ್ಲ, ನೀವೇ ಕೊಟ್ಟಿದ್ದೀನಿ ಹೇಳಿದಿರಾ. ನೀವು ಕೊಡಿ, ರೋಡು ಕೊಡಿ, ನಮಗೆ ಹಾಸ್ಪಿಟಲ್ ಕೊಡಿ, ಹೆಲ್ತ್ ಕೊಡಿ. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಕರ್ನಾಟಕ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ ಅಂತೇಳಿ ಪ್ರಶ್ನೆನ ಮಾಡಿದ್ದಾರೆ. ಗ್ಯಾರಂಟಿ ವಿಚಾರವಾಗಿ ಮೊನ್ನೆಯಷ್ಟೇ ರಂಭಾಪುರಿ ಶ್ರೀಗಳು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಆಗಬೇಕು, ಗ್ಯಾರಂಟಿಯಿಂದಾಗಿ ಜನ ಸೋಮಾರಿಗಳಾಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ ಅಂತ ಒಂದು ವಿಚಾರ ಪ್ರಶ್ನೆಗಳಿಗೆ ಕಾರಣವಾಗ್ತಾರೆ. ರಾಯರೆಡ್ಡಿ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಅಣ್ಣಾಮಲೈ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಈ ಹೇಳಿಕೆಯನ್ನ ಕೂಡಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಅಣ್ಣಾಮಲೈ ಅವರು ಮಾತನಾಡಿದ್ದಾರೆ. ನೀವು ಕೊಡಿ, ರೋಡು ಕೊಡಿ, the freebies alone in our country, it is more than 11,000 lakh crore. Freebies alone. In Karnataka, right now, I'm seeing in the TV, one MLA going and saying, road beka, neer beka, neeve decide mad. Namali duddilla. I'm seeing this in TV. There's an MLA who is saying, ನೀವು ಡಿಸೈಡ್ ಮಾಡಪ್ಪ, ನಾವು ದುಡ್ಡಿಲ್ಲ, ನೀವು ಫ್ರೀ ಹೇಳಿದಿರಾ, ಫ್ರೀ ಕೊಟ್ಬಿಟ್ಟಿದೀವಿ. ಈ ಫ್ರೀಯೂ ಬೇಕು, ರೋಡು ಬೇಕನ ಆಗಲ್ಲ ಸ್ವಾಮಿ. ರೋಡ್ ಬೇಕು ಅನ್ನೋದು ಫ್ರೀ ಬೇಕು. We are seeing all this kind of people speaking all this nonsense. But who will ask them? Sir, ತಾವೇ ಪ್ರಾಮಿಸ್ ಮಾಡಿದಿರಾ, ನಾವು ಯಾರು ಬಂದು ಫ್ರೀ ಬಿ ಕೊಡಿ ಹೇಳಿಲ್ಲ, ನೀವೇ ಕೊಟ್ಟಿದ್ದೀನಿ ಹೇಳಿದಿರಾ. ನೀವು ಕೊಡಿ, ರೋಡು ಕೊಡಿ, ನಮಗೆ ಹಾಸ್ಪಿಟಲ್ ಕೊಡಿ, ಹೆಲ್ತ್ ಕೊಡಿ. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಕರ್ನಾಟಕ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ ಅಂತೇಳಿ ಪ್ರಶ್ನೆನ ಮಾಡಿದ್ದಾರೆ. ಗ್ಯಾರಂಟಿ ವಿಚಾರವಾಗಿ ಮೊನ್ನೆಯಷ್ಟೇ ರಂಭಾಪುರಿ ಶ್ರೀಗಳು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಆಗಬೇಕು, ಗ್ಯಾರಂಟಿಯಿಂದಾಗಿ ಜನ ಸೋಮಾರಿಗಳಾಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ ಅಂತ ಒಂದು ವಿಚಾರ ಪ್ರಶ್ನೆಗಳಿಗೆ ಕಾರಣವಾಗ್ತಾರೆ. ರಾಯರೆಡ್ಡಿ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಅಣ್ಣಾಮಲೈ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಈ ಹೇಳಿಕೆಯನ್ನ ಕೂಡಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಅಣ್ಣಾಮಲೈ ಅವರು ಮಾತನಾಡಿದ್ದಾರೆ. ನೀವು ಕೊಡಿ, ರೋಡು ಕೊಡಿ, the freebies alone in our country, it is more than 11,000 lakh crore. Freebies alone. In Karnataka, right now, I'm seeing in the TV, one MLA going and saying, road beka, neer beka, neeve decide mad. Namali duddilla. I'm seeing this in TV. There's an MLA who is saying, ನೀವು ಡಿಸೈಡ್ ಮಾಡಪ್ಪ, ನಾವು ದುಡ್ಡಿಲ್ಲ, ನೀವು ಫ್ರೀ ಹೇಳಿದಿರಾ, ಫ್ರೀ ಕೊಟ್ಬಿಟ್ಟಿದೀವಿ. ಈ ಫ್ರೀಯೂ ಬೇಕು, ರೋಡು ಬೇಕನ ಆಗಲ್ಲ ಸ್ವಾಮಿ. ರೋಡ್ ಬೇಕು ಅನ್ನೋದು ಫ್ರೀ ಬೇಕು. We are seeing all this kind of people speaking all this nonsense. But who will ask them? Sir, ತಾವೇ ಪ್ರಾಮಿಸ್ ಮಾಡಿದಿರಾ, ನಾವು ಯಾರು ಬಂದು ಫ್ರೀ ಬಿ ಕೊಡಿ ಹೇಳಿಲ್ಲ, ನೀವೇ ಕೊಟ್ಟಿದ್ದೀನಿ ಹೇಳಿದಿರಾ. ನೀವು ಕೊಡಿ, ರೋಡು ಕೊಡಿ, ನಮಗೆ ಹಾಸ್ಪಿಟಲ್ ಕೊಡಿ, ಹೆಲ್ತ್ ಕೊಡಿ. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಕರ್ನಾಟಕ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ ಅಂತೇಳಿ ಪ್ರಶ್ನೆನ ಮಾಡಿದ್ದಾರೆ. ಗ್ಯಾರಂಟಿ ವಿಚಾರವಾಗಿ ಮೊನ್ನೆಯಷ್ಟೇ ರಂಭಾಪುರಿ ಶ್ರೀಗಳು